ಪದೇ ಮಾಧ್ಯಮದಲ್ಲಿ ವಿಚಾರಗಳು ಬರ್ತಾ ಇತ್ತು. ಸಾರ್ವಜನಿಕವಾಗಿ ತೊಂದರೆ ಇದೆ ಅನ್ನುವಂಥದ್ದನ್ನ ಅಭಿಪ್ರಾಯ ಕಾಣಿಸ್ತಾ ಇತ್ತು. ಅದರಲ್ಲಿ ಸಾರ್ವಜನಿಕವಾಗಿ ತೊಂದರೆ ಇದೆ KGF ಹಾಸ್ಪಿಟಲಲ್ಲಿ, ಮತ್ತು ವ್ಯವಸ್ಥೆ ಇನ್ನೂ ಕೂಡ ಸರಿ ಹೋಗಿಲ್ಲ ಅನ್ನೋವಂಥ ಅಭಿಪ್ರಾಯನ ತೋರಿಸ್ತಾ ಬರ್ತಾ ಇದ್ರು. ಖಂಡಿತ ಸುಧಾರಿಸಿದೆ, ನಿಮ್ಮ ಗಮನಕ್ಕೆ ತರಬೇಕಾಗುತ್ತೆ. ಯಾಕೆ ಅಂತಂದ್ಬಿಟ್ಟು KGF ಹಾಸ್ಪಿಟಲು ಒಂದು ತಾಲೂಕು ಹಾಸ್ಪಿಟ್ಲಿಗಿಂತ ಇನ್ನೂ ಅಪ್ಗ್ರೇಡ್ ಮಾಡಿದ್ದಾರೆ ಭಾಳ ವರ್ಷಗಳಿಂದ. 1970ಸಲ್ಲಿ KGF ಹಾಸ್ಪಿಟಲ್ನ, ಜನರಲ್ ಹಾಸ್ಪಿಟಲ್ನ ಡಿಸ್ಟ್ರಿಕ್ಟ್ ಸರ್ಜನ್ ಪೋಸ್ಟ್ನ ಕ್ರಿಯೇಟ್ ಮಾಡಿ ಒಂದು ತಾಲೂಕು ಲೆವೆಲ್ಗಿಂತ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೇಡರ್ಗೆ KGF ಹಾಸ್ಪಿಟಲ್ನ ನೋಡ್ತಾ ಬರ್ತಾರೆ ಸರ್ಕಾರದಲ್ಲಿ. ಆಮೇಲೆ ಇದು ಜನರಲ್ ಹಾಸ್ಪಿಟಲ್ 150 ಬೆಡ್ ಆ್ಯಂಡ್ ಹಾಸ್ಪಿಟಲ್ ಇರುತ್ತೆ. ಅದಾದಮೇಲೆ MCH ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ಕೂಡ 100 ಬೆಡೆಡ್, ಅಂದರೆ ತಾಲೂಕು ಲೆವೆಲ್ಗಿಂತ ಇನ್ನೊಂದು ಲೆವೆಲ್ಗೆ, ಅಂದರೆ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಲೆವೆಲ್ಗೆ KGF ಹಾಸ್ಪಿಟ್ಲ್ ರನ್ ಆಗ್ತಾ ಇದೆ ಆ್ಯಸ್ ಇಟ್ ಈಸ್ ಇವತ್ತು. ನಮ್ಮ KGF ಹಾಸ್ಪಿಟ್ಲಲ್ಲಿ ಮೇನ್ ಸಮಸ್ಯೆ ಇರೋದು ಇಂಟೆನ್ಸಿವ್ ಕೇರ್, ಅಂದರೆ ಕ್ರಿಟಿಕಲ್ ಕೇಸಸ್ನ ಹ್ಯಾಂಡಲ್ ಮಾಡೋ ಅಂಥ ಒಂದು ICU ಇಲ್ಲ. ಕ್ರಿಟಿಕಲ್ ಕೇಸಸ್ ಅಂದರೆ ಅದು ಬ್ಯಾಂಗ್ಳೂರಲ್ಲಿ ಜಯದೇವ ಅಲ್ಲಿ ಅಟೆಂಡ್ ಮಾಡ್ತಾರೆ, ವಿಕ್ಟೋರಿಯಲ್ಲಿ ಅಟೆಂಡ್ ಮಾಡ್ತಾರೆ, ಮತ್ತು ಬೋರಿಂಗಲ್ಲಿ ಅಟೆಂಡ್ ಮಾಡ್ತಾರೆ. ಇಲ್ಲ ಅಂತಂದರೆ ನಾವು ರೆಫರ್ ಮಾಡಬೇಕು ಅಂದರೆ SMRಗೆ ರೆಫರ್ ಮಾಡಬೇಕಾಗುತ್ತೆ. ಕ್ರಿಟಿಕಲ್ ಕೇರ್ ಸೆಂಟರ್, ಕ್ಯಾಶುಯಾಲಿಟಿ ಇದೆ, ಏನೇ ಎಮರ್ಜೆನ್ಸಿ ಬಂದರೆ ಫಸ್ಟ್ ಏಡ್, ಯಾವುದು ಪ್ರಾಬ್ಲಮ್ಸ್ ಬಂದರೂ ಇಮ್ಮಿಡಿಯೇಟಾಗಿ ಇದು ಮಾಡಲಿಕ್ಕೆ ಫಿಸಿಷಿಯನ್ ಇದ್ದಾರೆ. ಮೊದಲು ಫಿಸಿಷಿಯನ್ ಭಾಳ ವರ್ಷಗಳ ಕಾಲ ಇರಲಿಲ್ಲ, 3 ವರ್ಷದ ಕಾಲ. ಇವಾಗಿರೋ ಫಿಸಿಷಿಯನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸರ್ವಿಸ್ ಮಾಡಿಕೊಂಡು ಈಸ್ ಎ ಗೋಲ್ಡ್ ಮೆಡಲಿಸ್ಟ್. ಮಂಡ್ಯದಿಂದ ವಿಕ್ಟೋರಿಯಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಬಂದಿದ್ದಾರೆ, ರೂರಲ್ ಪಾರ್ಟಲ್ಲಿ ಸರ್ವಿಸ್ ಮಾಡೋಣ, ಹೊಸ ಕೇಸಸ್ ಬಗ್ಗೆ ಒಂದು ಸ್ಟಡಿ ಆಗುತ್ತೆ ನನಗೆ, ಮತ್ತು ನನ್ನ ಸರ್ವೀಸಸ್ಸು ಇರಲಿ ಅಂತ ಬಂದಿದ್ದಾರೆ. ಅವ್ರು ಇಷ್ಟಪಟ್ಟು ಬಂದಿದ್ದಾರೆ, ಅವರೇ ಬಂದಿದ್ದಾರೆ. ಇಂಥ ಜಾಗದಲ್ಲಿ ನಾನು ಕೆಲಸ ಮಾಡಬೇಕು, ಎಲ್ಲಿ ಫಿಸಿಷಿಯನ್ಸ್ ಹೋಗಲ್ಲ, ಎಲ್ಲಿ ಸರ್ಜನ್ ಹೋಗಲ್ಲ, ರೂರಲ್ ಪಾರ್ಟು ಅಂಥ ಜಾಗದಲ್ಲಿ ಬಂದು ಸರ್ವಿಸ್ ಮಾಡೋಣ, ನನಗೊಂದು ಎಕ್ಸ್ಪೋಜರ್ ಸಿಗಲಿ ಅಂತ ಅವರು ಮಂಡ್ಯ, ಅವರು ಮೈಸೂರವರು. ಆದರೂ ಕೂಡ ವಿಕ್ಟೋರಿಯಲ್ಲಿ ಭಾಳ ಕೇಸಸ್ನ ನೋಡಿ ಅನುಭವ ಆದಮೇಲೆ ಈ ಜಾಗಕ್ಕೆ ಬಂದಿದ್ದಾರೆ. ಏನಾಗುತ್ತೆ ಅಂದರೆ ಒಂದು ಬೆಳಗ್ಗೆ ನಮಗೆ OPDಯಲ್ಲಿ ಬೆಳಗ್ಗೆ ಎವ್ರಿ ಡೇ ಫಿಸಿಷಿಯನ್ಗೆ ಸಂಬಂಧಪಟ್ಟಿರುವಂಥ ಪೇಷಂಟ್ಸ್ ಜಾಸ್ತಿ ಬರ್ತಾರೆ. ಫಿಸಿಷಿಯನ್ಸ್ 800 to 1000 ಇರುತ್ತೆ ಪ್ರತಿದಿನ. ಇವರು ಮಕ್ಕಳ ಡಾಕ್ಟ್ರು, ಪೀಡಿಯಾಟ್ರಿಷಿಯನ್ ಇದ್ದಾರೆ, ಅವರು ಗೈನಕಾಲಜಿಸ್ಟ್ ಇದ್ದಾರೆ, ಹೈಂಡ್ ಮಗು. ಇವರು ಆರ್ಥೋ ಜೊತೆಯಲ್ಲಿ ಇವರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಸರ್ಜನ್ನು. ಅವರು ಫಿಸಿಷಿಯನ್ ಇದ್ದಾರೆ. ಡಾಕ್ಟ್ರೆ ರಚನ್ ENT ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮೋಹನ್ ಇದ್ದಾರೆ, ಆಪ್ಟೋಮಾಲಜಿಸ್ಟು ಇದ್ದಾರೆ, ಅವ್ರ ಬಗ್ಗೆನೂ ತುಂಬ ಒಳ್ಳೆ ಇಲ್ಲೇ ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಟ್ಟಾದಮೇಲೆ ಡಾಕ್ಟರ್ಸ್ ಬಂದಿದ್ದಾರೆ. ಆದರೆ ನಮಗೆ ಸಮಸ್ಯೆ ಇರೋದು ಇನ್ನೂ ಹೆಚ್ಚಿಗೆ ಆದ್ಯತೆ KGF ಆಸ್ಪತ್ರೆಗೆ ಬೇಕಾಗುತ್ತೆ. ಯಾಕಂದರೆ KGFಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, KGFಲ್ಲಿ ಏನು ಜನಸಂಖ್ಯೆ ಇದೆ, ಅದರ ಆಧಾರದ ಮೇಲೆ ಹಾಸ್ಪಿಟಲ್ ನೋಡಿದಾಗ ಇನ್ನೂ ಡಾಕ್ಟರ್ಸ್ ಜಾಸ್ತಿ ಬೇಕಾಗುತ್ತೆ. ಅಂದರೆ ಕ್ಯಾಶುಯಾಲಿಟಿನ ನೋಡ್ಕೊಳ್ಳಿಕ್ಕೆ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಅಂತ ಇನ್ನೂ 4 ಜನ ಬೇಕಾಗುತ್ತೆ. ಏನೇ ಎಮರ್ಜೆನ್ಸಿ ಬಂದರೂ ಇದನ್ನು ನಾವೇ ನೋಡ್ಬೋದು. ಆ ಪೇಷಂಟ್ನ ಇಲ್ಲೇ ಸರ್ವೈವ್ ಆಗಲಿಕ್ಕೆ ಅವಕಾಶ ಇದೆಯಾ ಅಂತ ಸ್ಟಡಿ ಮಾಡೋದಕ್ಕೆ ಆ ಥರದ ಡಾಕ್ಟರ್ಸ್, ಕ್ಯಾಶುಯಾಲಿಟಿ ಡಾಕ್ಟರ್ಸ್ 4 ಜನ ಬೇಕಾಗ್ತಾರೆ. ಅದಾದಮೇಲೆ ಪೇಷಂಟ್ನ ಆರೋಗ್ಯ ದೃಷ್ಟಿಯಿಂದಲೇ ಇವ್ರು ರೆಫರ್ ಮಾಡಬೇಕಾಗುತ್ತೆ. ಅವರು ನೆಕ್ಸ್ಟ್ ಸ್ಟೇಜ್ ಏನಿದೆ ಅಂತ ಅಬ್ಸರ್ವೇಷನ್ಸಲ್ಲಿ ಗೊತ್ತಾದಮೇಲೆ ಅವ್ರನ್ನ ಮಾತ್ರ ರೆಫರ್ ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೆ BP ಅಥವಾ ಶುಗರು, ಅನ್ಕಂಟ್ರೋಲ್ಡ್ ಶುಗರ್ ಇದ್ದಾಗ, BP ಇದ್ದಾಗ, ಆಮೇಲೆ ಅದು ಕ್ರಿಟಿಕಲ್ ಕೇರ್ ಬೇಕಾಗುತ್ತಾ, ಅವರಿಗೆ ICU ಬೇಕಾಗುತ್ತಾ, ವಿತಿನ್ 12 ಅವರ್ಸು 8 ಅವರ್ಸಲ್ಲಿ ಬೇಕಾಗ್ಬೋದು ಅನ್ನೋವಂಥ ಪೇಷಂಟ್ಸ್ನ ಮಾತ್ರ ಇವರು ರೆಫರ್ ಮಾಡಲೇಬೇಕಾಗುತ್ತೆ. ಅದಾದಮೇಲೆ ನಮಗೆ ಏನು ಸಮಸ್ಯೆ ಇದೆ, ನರ್ಸಿಂಗ್ ಸ್ಟಾಫ್ ಇವಾಗ ಜಾಸ್ತಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಕ್ಯಾಶುಯಾಲಿಟಿ ಆದಮೇಲೆ ಇವ್ರಿಗೆ ಏನು ವರ್ಕ್ಲೋಡ್ ಆಗಿದೆ ಅಂದರೆ 8 ಅವರ್ಸ್ ಎವ್ರಿ ಡೇ ಕೆಲಸ ಮಾಡಬೇಕಾಗತ್ತೆ. 8 to 4, 8 to 5, 6 ಹಂಗೆ ಕೆಲಸ ಮಾಡಬೇಕಾಗುತ್ತೆ. ಅದಾದಮೇಲೆ ಇವರಲ್ಲೇ ಇರೋರನ್ನ ನೈಟ್ ಶಿಫ್ಟಲ್ಲೂ ರೌಂಡ್ಸ್ ಮಾಡ್ತಾ ಇದ್ದಾರೆ. ನೈಟ್ ಶಿಫ್ಟ್ ಕ್ಯಾಶುಯಾಲಿಟಿಯಲ್ಲಿ ಮಾಡ್ತಾ ಇರೋದು ಇವರೇ ಇದ್ದಾರೆ. ನಾವು ಅದರಿಂದ ಸ್ಪೆಷಲಿಸ್ಟೇ ಮಾಡ್ತಾ ಇದ್ದಾರೆ, ಬರೀ ಮೆಡಿಕಲ್ ಆಫೀಸರ್ಸ್ ಮಾಡ್ತಾ ಇಲ್ಲ. ಇರೋ ಇಷ್ಟು ಜನ ಡಾಕ್ಟರ್ಸಲ್ಲಿ ಗೈನಕಾಲಜಿಸ್ಟ್ ಇದ್ದರೆ ಅವರಿಗೆ ಬಂದಾಗ ಅವರೇ ಮಾಡ್ತಾರೆ. ಇಬ್ಬರು ಅನಸ್ಥೆಟಿಕ್ ಇದ್ದಾರೆ, ಒಬ್ಬರು ಫಿಸಿಷಿಯನ್ ಇದ್ದಾರೆ, ಇಬ್ಬರು ಗೈನಕಾಲಜಿ ಇದ್ದಾರೆ, ಪೀಡಿಯಾಟ್ರಿಷಿಯನ್ನು ಇದ್ದಾರೆ. ನಮಗೆ ಈ ಥರ ನಮ್ಮಲ್ಲಿ ಒಂದು ತಾಲೂಕಾ ಲೆವೆಲ್ಗಿಂತ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ಸ್ ಇಲ್ಲ ಅಂತಲ್ಲ, ಬಟ್ ನಾವು ಅರ್ಥ ಮಾಡ್ಕೊಬೇಕಾದ್ರು ICU ಪೇಷಂಟ್ನ ರೆಫರ್ ಮಾಡಬಾರ್ದು ಅಂತ ಕೇಳ್ತಾರೆ. ಯಾಕಂದರೆ ಇಲ್ಲಿನ ಜನ ಮುಗ್ಧರು, ಅವರು ಬೇರೆ ಕಡೆಗೆ ರೆಫರ್ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ದು ಖರ್ಚಾಗುತ್ತೆ,
ಹಾಸ್ಪಿಟ್ಲಲ್ಲಿ ನಾನು ದುಡ್ಡನ್ನ ಮಾತಾಡಿದ್ರೆ ನನಗೆ ಕಟ್ಟಕ್ಕೆ ಶಕ್ತಿ ಇಲ್ಲ. ಈ ಹಾಸ್ಪಿಟ್ಲಲ್ಲಿ ಆ ಒಂದು ಫ್ರೀಡಮ್ ಇದೆ ಅವ್ರಿಗೆ, ನಾವೇನು ದುಡ್ಡು ಕಟ್ಟಿಲ್ಲ ಅಂದರೂ ನಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಆ ಒಂದು ಕನೆಕ್ಷನ್ ಇದೆ ಜನರಲ್ಲಿ. ಅವ್ರು ತುಂಬ ಇನ್ನೋಸೆಂಟ್ ಇದ್ದಾರೆ, ಅದಷ್ಟೇ ಅವ್ರಿಗೆ ಕಷ್ಟ ಆಗ್ತಾ ಇದೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ಬೇರೆ ಹಾಸ್ಪಿಟಲ್ಸ್ ಕೂಡ ಏನೂ ಚಾರ್ಜ್ ಮಾಡದೇ ಇರೋವಂಥ ಹಾಸ್ಪಿಟಲ್ಸ್ ಇದೆ, ಅದನ್ನು ರೆಫರ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಬರೀ ಒಂದು ಆಧಾರ್ ಕಾರ್ಡು ಅಥವಾ BPL ಕಾರ್ಡ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಇಶ್ಯೂ ಇಷ್ಟೇ ಇಲ್ಲಿರೋದು. ಏನೇ ಒಂದು ಪೇಷಂಟ್ ಬಂದಾಗ ಇಲ್ಲಿನ ವ್ಯವಸ್ಥೆಗೆ ನಾವೀಗ ಜನರಲ್ ಹಾಸ್ಪಿಟಲ್ಗೆ ಯಾಕೆ ಕ್ಯಾಶುಯಾಲಿಟಿ ಯೂನಿಟ್ನ ತಂದ್ವಿ ಅಂದರೆ ಎನಿ ಎಮರ್ಜೆನ್ಸಿ ರೆಫರ್ ಮಾಡಬೇಕಾಗತ್ತೆ ಅಂತಂದ್ಬಿಟ್ಟು ನಾವಿಲ್ಲಿ ಟ್ರೀಟ್ಮೆಂಟ್ ಸಿಗಲಿ, ಫಸ್ಟ್ ಟ್ರೀಟ್ಮೆಂಟ್ ಸಿಗಲಿ, ದಾರಿ ಮಧ್ಯದಲ್ಲಿ ಯಾವುದೇ ಒಂದು ಪೇಷಂಟ್ಗೆ ತೊಂದರೆ ಆಗಬಾರ್ದು, ಏನೂ ಎಮರ್ಜೆನ್ಸಿ ಬರಬಾರ್ದು ಅನ್ನೋ ಒಂದು ಕನ್ಸರ್ನಿಂದ ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಇಲ್ಲಿ ಸಿಗಲಿ, ಅಂದರೆ ಸರ್ವೈವಲ್ ಟ್ರೀಟ್ಮೆಂಟ್ ಸಿಗಲಿ ಅನ್ನೋ ಒಂದೇ ಒಂದು ಕನ್ಸರ್ನಿಂದ ಈಗ ನಾವು MCH ಹಾಸ್ಪಿಟ್ಲಿಗೂ ಕೂಡ ಆಲ್ಮೋಸ್ಟ್ 5 crores ನಾವು ಗ್ರ್ಯಾಂಟ್ ರಿಲೀಸ್ ಮಾಡಿಸ್ತಾ ಇದ್ದೀನಿ. CMದೇ ನಾವು 3 crores ಅಮೌಂಟ್ ಇಟ್ಟಿದ್ವಿ. ಅಲ್ಲಿ ಏನಂದರೆ ಡೆಲಿವರಿ ಇಲ್ಲಿ ಆದರೂ ಕೂಡ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಅಡಿಷ್ನಲ್ ಕೇರ್ ಬೇಕು ಅಂದರೆ ಚಿಕ್ಕ ಮಕ್ಕಳಿಗೆ ಅದು ಒಂದು ಇಂಟೆನ್ಸಿವ್ ಕೇರ್ ಅಂತ ಬಂದಾಗ ಆ ಮಕ್ಕಳಿಗೆ ಆ ಥರದ ವ್ಯವಸ್ಥೆ ಇರಲಿಲ್ಲ. ಅವ್ರನ್ನ ರೆಫರ್ ಮಾಡ್ತಾಯಿದ್ರು SNRಗೆ, ಇಲ್ಲಾಂದರೆ ದೇವರಾಜ್ ಅರಸ್ಗೆ ರೆಫರ್ ಮಾಡ್ತಾಯಿದ್ರು. ಮಗು ಅಲ್ಲಿಂದ ಟ್ರೀಟ್ಮೆಂಟ್ ತೊಗೊಂಡು ಬರಬೇಕಾಯ್ತು. ಅಂಥ ಒಂದು ವ್ಯವಸ್ಥೆನ ಇವತ್ತು ಮಾಡ್ತಾ ಇದ್ದೀವಿ ನಾವು. ಅದೆಲ್ಲ ಸ್ಟೇಜ್ ಬೈ ಸ್ಟೇಜ್ ನಮಗೆ ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಗೊತ್ತಾದಾಗ ನಾನು ನಿಮ್ಮ ಮುಂದೆ ಬರ್ದೇನೆ ನಾನು ಅದೆಲ್ಲ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ಗ್ರ್ಯಾಂಟ್ಸ್ ರಿಲೀಸ್ ಆಗಿದೆ, DPR ಕಳಿಸಿದ್ದೀವಿ ಕಳೆದ 6 monthsಯಿಂದ, ಪ್ಲ್ಯಾನ್ ಆಗಿದೆ. ಇರೋ ಜಾಗನ ಯುಟಿಲೈಸ್ ಮಾಡಿಕೊಂಡು MCHದು ಅಬ್ಸರ್ವೇಷನ್ನು, ಹೊಸ OT ಮತ್ತು ಲೇಬರ್ ವಾರ್ಡು ಅಬ್ಸರ್ವೇಷನ್ಸು 25 ಮತ್ತು ಮಕ್ಕಳಿಗೆ ಹೊಸದು ಹೇಗಿರಬೇಕು ಅಂತಂದ್ಬಿಟ್ಟು ಇವತ್ತಿನ ಇದಕ್ಕೆ, ಯಾಕಂದರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸು 50 years ಹಿಂದೆ ಕೊಟ್ಟಿರುವಂಥದ್ದು. ಅದಾದಮೇಲೆ ಪ್ರತಿ ಡಾಕ್ಟ್ರು ಬಂದಾಗ ಇಲ್ಲಿ ಅವರಿಗೆ ಕೆರಿಯರ್ಗೆ ಏನು ಹೆಲ್ಪ್ ಆಗುತ್ತೆ, ಏನು ಎಕ್ಸ್ಪೋಜರ್ ಸಿಗುತ್ತೆ ಅನ್ನೋವಂಥ ಕನ್ಸರ್ನಿಂದ ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ಅವ್ರಿಗೆ ಏನೂ ಕಷ್ಟ ಇಲ್ಲ. ಆದರೆ ನೈಟ್ ಟೈಮ್ ಇವತ್ತು KGFಲ್ಲಿ ಭಾಳ ನರ್ಸಿಂಗ್ ರೂಮ್ ಇದೆ, ಆದರೆ ಅವರು 6 o'clock ಅಥವಾ 8 o'clock ಮೇಲೆ ಯಾರೂ ಓಪನ್ ಮಾಡಲ್ಲ. ಯಾಕಂದರೆ ಅವರಿಗೆ ಎಮರ್ಜೆನ್ಸಿ ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ಅಥವಾ ಹೈ ರಿಸ್ಕ್ ಇರೋ ಪೇಷಂಟ್ಸ್ನ, ICU ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ಅವ್ರ ಹತ್ರ ಏನೂ ಫೆಸಿಲಿಟೀಸ್ ಇರಲ್ಲ. ಅದಕ್ಕೆ 6ಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ. ಎಷ್ಟೇ ಗೊತ್ತಿರೋ ಡಾಕ್ಟ್ರು 20 years 15 yearsಯಿಂದ ಅವ್ರ ಜೊತೆ ಒಡನಾಟ ಇದ್ರು ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸು ಏನಾದರೂ ಎಮರ್ಜೆನ್ಸಿ ಆದಾಗೆ ಒಂದು 4 ಜನ ಸೇರ್ಕೊಂಡು, ಬಟ್ KGF ಹಾಸ್ಪಿಟ್ಲಲ್ಲಿ ಇರ್ತಾರೆ, ಬೋಲ್ಡಾಗಿ ಹ್ಯಾಂಡಲ್ ಮಾಡ್ತಾರೆ. ಇಂಥ ಕೇಸಲ್ಲಿ ಈ ಸ್ಟೇಜಲ್ಲೇ ಬಂದಿದ್ದೀರಾ ನೀವು ಅಂತ ಹೇಳ್ತಾರೆ. ಈ ಸ್ಟೇಜ್ ಹೋದ್ರೇ ನೀವು ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾಂದರೆ ಹೈ ರಿಸ್ಕ್ ಇರೋ ಅಂಥದ್ದು ಒಬೆಸಿಟಿಯಿಂದನೋ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದೆಲ್ಲ ಯಾವ ಏಜ್ಗಾದರೂ ಆಗುತ್ತೆ, 60 yearsಗಾಗುತ್ತೆ, 40 yearsಗೆ, ಯಾವ ಏಜ್ಗಾದರೂ ಆಗ್ಬೋದು. ಆ ಥರನೂ ಕೆಲವೊಂದು ಪೇಷಂಟ್ಸ್ ಇರುತ್ತೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ಸ್ ಅಂತ. ಅದು ಇವ್ರಿಗಾಗಿತ್ತು, ಪುನೀತ್ ರಾಜ್ಕುಮಾರ್ ಅವ್ರಿಗಾಗಿತ್ತು. ಕೆಲವೊಂದು ಸರ್ವೈವಲ್ ಇರುತ್ತೆ. ಹಾರ್ಟ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆದರೆ ವಾಲ್ ಬ್ಲಾಕಿಂದ ಅವ್ರನ್ನೆಲ್ಲ ಕಾಪಾಡ್ಕೊಬೋದು. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ಆಮೇಲೆ ಅವ್ರು ಟ್ರೀಟ್ಮೆಂಟಲ್ಲೂ ಇರ್ತಾರೆ. 10 years 15 years ಟ್ರೀಟ್ಮೆಂಟಲ್ಲಿದ್ದು ಸರ್ವೈವ್ ಆಗೋದಿದೆ. ಜಯದೇವ ಬೆಸ್ಟ್ ಹಾಸ್ಪಿಟಲ್, ಕಂಟ್ರಿಗೆ ಬೆಸ್ಟ್ ಹಾಸ್ಪಿಟಲ್ ಅಂತ ರೆಫರ್ ಮಾಡಿದ್ದಾರೆ. ಆ ಥರ ಇನ್ಫ್ರಾಸ್ಟ್ರಕ್ಚರು ರೆಕಗ್ನೈಸೇಷನಲ್ಲೂ ಮತ್ತು ಇನ್ಫ್ರಾಸ್ಟ್ರಕ್ಚರಲ್ಲೂ ಬೆಸ್ಟ್ ಇದೆ, ಅದಕ್ಕೆ ರೆಫರ್ ಮಾಡ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಕೂಡ ತುಂಬ ಕಡಿಮೆ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಫಿಸಿಷಿಯನ್ ಆಗ್ತಾನೆ, ಸರ್ಜನ್ನು, ಮತ್ತು ಇದಕ್ಕೆ ನಾವು ನೆಕ್ಸ್ಟ್ ಲೆವೆಲ್ಗೆ ಥಿಂಕ್ ಮಾಡ್ತಾ ಇರೋದು KGF ಜನರಲ್ ಹಾಸ್ಪಿಟಲ್ನ ನೆಕ್ಸ್ಟ್ ಲೆವೆಲ್ಗೆ ಏನು ತೊಗೊಂಡು ಹೋಗ್ಬೋದು. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅಥವಾ ಸರ್ವೀಸಸ್ ಕೊಡೋಕ್ಕಾಗುತ್ತೆ ಆ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ಏನು ದಾರಿ ಇದೆ ಅಂತ ಪದೇ KGF ಹಾಸ್ಪಿಟ್ಲಲ್ಲಿ ಏನೂ ಸರ್ವೀಸ್ ಇಲ್ಲ, ಈ ಥರ ಆಗ್ತಾ ಇದೆ, ಹಿಂಗಿದೆ ಅಂತಂದ್ಬಿಟ್ಟು ನಾವೇ ನಮ್ಮ ಆಸ್ಪತ್ರೆ ಬಗ್ಗೆ ನನಗೆ ಕನಿಕರ ಇದೆ. ಯಾರೇ ಪೇಷಂಟ್ ಬಂದಾಗ ಅವ್ನು ಸರ್ವೈವ್ ಆಗೋದೇ ಫಸ್ಟ್ ಪ್ರಿಯಾರಿಟಿ. ಡಾಕ್ಟ್ರ್ ಏನೇ ರಿಸ್ಕ್ ತೊಗೊಂಡು ಅವ್ರನ್ನ ಕಾಪಾಡಬೇಕು ಅನ್ನೋದೇ ನನ್ನ ಕನ್ಸರ್ನ್ ಇದೆ. ಅದಾದಮೇಲೆ ಭಾಳ ವರ್ಷಗಳಿಂದ ನರ್ಸಿಂಗ್ ಸ್ಟಾಫ್ ಏನಿದ್ದಾರೆ ಅವರು KGF ಅವರೇ ಆಗಿರೋದ್ರಿಂದ ಅವರು ಪ್ರೀತಿಯಿಂದ ಮಾತಾಡಬೇಕು. ಯಾರೇ ಪೇಷಂಟ್ ಬಂದರೆ ಏನು ನಿಮ್ಮ ಏನು ಹೆಲ್ತ್ ಇಶ್ಯೂಸು, ಇಂಥ ಡಾಕ್ಟ್ರ್ ಇದ್ದಾರೆ, ಬರ್ತಾರೆ, ಇಲ್ಲಿ ರೆಸ್ಟ್ ತಗೊಳ್ಳಿ, ಆ ಥರದ್ದು ಒಂದು ಬೇಕು ಅವರಿಗೆ. ಮಾತಾಡೋವಂಥ ಒಂದು ಒಳ್ಳೆ ನೇಚರು ಬರಬೇಕು. ಆ ಥರ ಯಾವ ಸಿಸ್ಟಮಲ್ಲಿ ಇದು ಫೇಲ್ಯೂರ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡಿ DHOಗೆ ನಾನು ಹೇಳಿದ್ದೀನಿ. ಆದಮೇಲೆ ನೈಟ್ ಟೈಮು ಪೇಷಂಟ್ಸ್ ಬಂದಾಗ ಅವರಿಗೆ ಸ್ವಲ್ಪ ಸಮಾಧಾನ ಇಡಿ, ಧೈರ್ಯ ಇಡಿ, ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಂತಂದ್ಬಿಟ್ಟು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ ಆ್ಯಂಬುಲೆನ್ಸಸ್ ಇಲ್ಲ ಅಂತ ಫೈಟ್ ಮಾಡ್ತಾಯಿದ್ರು. ನಿಮಗೆ ಗೊತ್ತದೆ, ಹೆಲ್ತ್ ಮಿನಿಸ್ಟ್ರನ್ನ ಕರೆದು ನನ್ನ MLA ಗ್ರ್ಯಾಂಟೆಲ್ಲ 2 ಆ್ಯಂಬುಲೆನ್ಸಸ್, ಒಂದು
ಲೈಫ್ ಸಪೋರ್ಟಿಂಗ್ ಆ್ಯಂಬುಲೆನ್ಸು, ಇನ್ನೊಂದು ನಾರ್ಮಲ್ ಆ್ಯಂಬುಲೆನ್ಸ್ ಎರಡೂ ನಾವು ಡೊನೇಟ್ ಮಾಡಿದ್ದೀವಿ ಹಾಸ್ಪಿಟ್ಲಿಗೆ. ಮೊದಲೇ ಹಾಸ್ಪಿಟ್ಲಿಗೂ ಒಂದಿತ್ತು. ಇಷ್ಟೆಲ್ಲದರ ಜೊತೆ ನಾವು ಅರ್ಥ ಮಾಡ್ಕೊಬೇಕಾದ್ರು ಇದು ತಾಲೂಕಾ ಲೆವೆಲ್ ಹಾಸ್ಪಿಟ್ಲಿಗಿಂತ ಇನ್ನು ಹೈ ಲೆವೆಲಲ್ಲಿದೆ ಇದು. ಅದಾದಮೇಲೆ ಯಾರೇ ಕ್ವಶನ್ ಮಾಡಿದ್ರು ಡಾಕ್ಟರ್ಸ್ನ ತಪ್ಪಾದಾಗ, ಪಬ್ಲಿಕ್ ಇವ್ರ ಮೇಲೆ ಯಾವಾಗಾದರೂ ಕಂಪ್ಲೇಂಟ್ ಮಾಡಿದಾಗ ಇವ್ರು ಬರಬೇಕಾಗತ್ತೆ, DHO ಬರಬೇಕಾಗುತ್ತೆ. ಇವರು ಕೆಳಗಡೆ ಯಾರೇ ಡಾಕ್ಟರ್ಸ್ ಏನಾದರೂ ಒಂದು ಆ ಥರ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ಲಿ ತೊಂದರೆ ಆಗುತ್ತೆ, ಅದನ್ನು ಎನ್ಕ್ವೈರೀಸ್ ಇವ್ರು ಮಾಡಬೇಕಾಗತ್ತೆ. ಆಮೇಲೆ ನಾವು ಯಾವುದೇ ಅವ್ರಿಗೆ ಇರುತ್ತೆ ಅದೊಂದು. ನಾವು ಫಸ್ಟು ಆದ್ಯತೆ ಯಾರೇ ಪೇಷಂಟ್ ಬಂದರೂ ಅವ್ರನ್ನ ಕಾಪಾಡಬೇಕು, ಫಸ್ಟ್ ನನ್ನ ಡ್ಯೂಟಿ ಅದು ಅಂತಂದು. ಆಮೇಲೆ ನೈಟ್ ಟೈಮಲ್ಲಿ ಸ್ವಲ್ಪ ಯಾರಾದರೂ ಕುಡಿದು ಬರೋ ಅಂಥ ಇದರಲ್ಲಿ ಆ ಸ್ಟೇಜ್ ಕುಡಿದು ಅವ್ರಿಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿರೋರಿಗೆ ಆ ಇಂಜೆಕ್ಷನ್ ಕೊಡಿ, ಈ ಇಂಜೆಕ್ಷನ್ ಕೊಡಿ ಅಂತ ನಾವೇ ಸೈಕಲಾಜಿಕಲಿ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ಆಲ್ರೆಡಿ ಒಬ್ಬ ಡ್ರಂಕರ್ಗೆ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗಿರುತ್ತೆ, ಅವನ್ನ ನಾವು ಹೆಂಗೆ ಟ್ರೀಟ್ ಮಾಡಬೇಕಂತ ನಮ್ಮ ಕಾನ್ಷಿಯಸ್ ಹೇಳುತ್ತೆ ಅಂದ್ಬಿಟ್ಟು ನಾವು ಹೇಳಬಾರ್ದು. ಅವನು ಯಾವ ಸ್ಟೇಜಲ್ಲಿದ್ದಾನೆ, ಅವನಿಗೆ ಎಷ್ಟು ಸತಿ ಅವ್ನು ನಾರ್ಮಲಿ ಟೆಸ್ಟ್ ಮಾಡ್ಕೊಂಡಿದ್ದಾನೆ, 6 ಮಂತ್ಸ್ಗೋ 1 ಇಯರ್ಗೋ 2 ಇಯರ್ಗೋ ಅವ್ನು ಬಾಡಿ ಫುಲ್ ಚೆಕಪ್ ಮಾಡಿದಾನ, ಅವನಲ್ಲಿ ಎಷ್ಟು ಸ್ಟೇಬಲ್ ಇದ್ದಾನೆ, ಸರ್ವೈವಲ್ ಹೇಗಿದೆ, ಈ ಎಲ್ಲ ಕಾನ್ಷಿಯಸ್ ಅವ್ರಿಗಿರಲ್ಲ. ಬಂದಾಗ ನಾವು ಅವನ್ನ ಎಜುಕೇಟ್ ಮಾಡೋಕ್ಕಾಗಲ್ಲ. ನಿನಗೆ ಒಳಗಡೆ ಮಲ್ಟಿ ಆರ್ಗನ್ ಡ್ಯಾಮೇಜ್ ಇದೆ, ನೀನು ಈ ಸ್ಟೇಜಿಗೆ ಬಂದಿದೆಯಾ, ಇಷ್ಟು ರಿಸ್ಕ್ ಇದೆ ಅಂತಂದ್ಬಿಟ್ಟು ಅದನ್ನು ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಅರ್ಥ ಮಾಡಬೇಕಾಗತ್ತೆ. ಆ ಸ್ಟೇಜ್ ಕೂಡ ಕರೆಕ್ಟ್ ಇರಲ್ಲ, ಆ ಕೊನೆ ಸ್ಟೇಜಲ್ಲಿ. ಈ ಸ್ಟೇಜಸ್ನ ಕ್ರಾಸ್ ಮಾಡಿ ಇವರು ಕೆಲಸ ಮಾಡಬೇಕಾಗತ್ತೆ. ಇವರು ಬಂದಾದಮೇಲೆ ಗೌರವನೂ ತೊಗೋಬೇಕು, ಸರ್ವೀಸು ಮಾಡಬೇಕು. ಸಣ್ಣ ಪುಟ್ಟ ಕರೆಕ್ಷನ್ಸ್ ಪಬ್ಲಿಕ್ ಹೇಳಿ, ನೀವೇ ಹೇಳಿ ಮಾಡೋ ಅಂಥದ್ದು ಎಲ್ರದ್ದು ಜವಾಬ್ದಾರಿ ಆಗಿರುತ್ತೆ. ಬರ್ತಾ ಏನಾಗುತ್ತೆ, ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ ಬರ್ಡನ್ನೇ ಇಲ್ಲಿದೆ. SNR ಹಾಸ್ಪಿಟ್ಲಿಗೆ 10-20% ಅಷ್ಟೇ ಕಡಿಮೆ, ಇನ್ನು ಮಿಕ್ಕಿದೆಲ್ಲ ರಿಸ್ಕು, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಈ ಹಾಸ್ಪಿಟ್ಲಲ್ಲಿದೆ. ಇವರೊಂದು 10-15 ಜನ ಡಾಕ್ಟರ್ಸ್, 12 ಜನ ಇದ್ದಾರೆ, 12-13 ಜನ ಡಾಕ್ಟರ್ಸ್ ಇದ್ದಾರೆ. ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಎವ್ರಿ ಡೇ OPDನಾಗಲಿ ಇನ್ನೊಂದನ್ನಾಗಲಿ ಮ್ಯಾನೇಜ್ ಮಾಡೋದಕ್ಕೆ ಇವರೇ ಒಂದು ಹೋಮ್ವರ್ಕ್ ಮಾಡಿಕೊಂಡು, ಕಂಪ್ಲೇಂಟ್ಸು ಬಂದಿರೋ ಕಂಪ್ಲೇಂಟ್ ಸರಿ ಇರಲಿ ತಪ್ಪಿರಲಿ, ಮುಂದೆ ಈ ಕಂಪ್ಲೇಂಟ್ಸ್ನ ರಿಪೀಟ್ ಆಗದೆ ಇರೋಂಗೆ ಒಂದು ಹೋಮ್ವರ್ಕ್ ಮಾಡ್ಕೊಳ್ಳಿ ಅಂತ ಇವತ್ತು ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾಯಿದ್ವಿ. ಪದೇ ಇದೊಂದು ಹಾಸ್ಪಿಟ್ಲನ್ನ ನಾನು ಯಾವತ್ತೂ ದೇವಸ್ಥಾನ ಆಗಿ ನೋಡ್ತೀನಿ. ಯಾಕೆಂದರೆ ಎಷ್ಟೋ ಜನ ಬಡವರು ಪ್ರಾಣ ಇಲ್ಲೇ ಉಳಿಯೋದು, ಅವ್ರು ಇಲ್ಲೇ ಬರೋಕ್ಕಾಗುತ್ತೆ, ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೂ ಹೋಗೋಕ್ಕಾಗಲ್ಲ. ಗೌರ್ಮೆಂಟ್ ಏನು ಫೆಸಿಲಿಟೀಸ್ ಕೊಟ್ಟಿರುತ್ತೆ, ಟ್ರೀಟ್ಮೆಂಟು, ಮೆಡಿಸನ್ನು, ಆ ಇನ್ಫ್ರಾಸ್ಟ್ರಕ್ಚರಲ್ಲಿ ಎಷ್ಟೋ ಜನ ಸರ್ವೈವ್ ಆಗಬೇಕು ಅವ್ರು ಕೊಡೋ ಅಂಥದ್ದು ಇದ್ರ ಟ್ರೀಟ್ಮೆಂಟಲ್ಲಿ. ಅದು ಒಂದು ನನಗೆ ಕನ್ಸರ್ನ್. ಆಮೇಲೆ ಕೋವಿಡ್ ಟೈಮಲ್ಲಿ ಬೆಂಗಳೂರಲ್ಲಿರೋ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ನಾನು ಪೇಷಂಟ್ಸ್ನ ಇಲ್ಲಿ ಕರ್ಕೊಂಬಂದು ಎಷ್ಟೋ ಜನನ ಕಾಪಾಡಿರುವಂಥದ್ದು ನನಗೆ ಆ ಕಮಿಟ್ಮೆಂಟ್ ಇದೆ ಈ ಜಾಗದಲ್ಲಿ. ಇದಕ್ಕೆ ಒಂದು ಪವಿತ್ರತೆಯನ್ನು ಕಾಪಾಡಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿರುವಂಥದ್ದು. ನನಗೂ ಕೆಲವೊಂದು ಸತಿ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ನಾನು ಗಟ್ಟಿಯಾಗಿ ಹೇಳಿದ್ದೀನಿ. ಬಟ್ ಅವ್ರದ್ದು ಏನು ಶಕ್ತಿ ಇದೆ, ಅವ್ರ ಜವಾಬ್ದಾರಿ ಏನು, ಫಸ್ಟ್ ಪ್ರಿಯಾರಿಟಿ ಏನಕ್ಕೆ ಕೊಡಬೇಕು ಅಂತ ಅವರು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇಶ್ಯೂಸ್ ಎಲ್ಲ ಕಡಿಮೆ ಆಗುತ್ತೆ ಅಂಥೇಳಿ ಒಂದು ಡಿಸ್ಕಷನ್. ಅವ್ರದ್ದು ಏನು, ಅವ್ರಿಗೇನು ಸೇಫ್ಟಿ ಮೆಷರ್ಸ್ ಬೇಕು, ಏನು ಕಷ್ಟ ಆಗ್ತಾ ಇದೆ, ನಾನು ಗೌರ್ಮೆಂಟ್ಗೆ ಏನು ಅವ್ರ ಬಗ್ಗೆ ಏನು ಬರೀಬೇಕು, ಯಾವ ವಿಚಾರದಲ್ಲಿ ಅನ್ನೋವಂಥದ್ದು ಒಂದು ಸಣ್ಣ ಮೀಟಿಂಗ್ ಇವತ್ತು ಕರೆದಿದ್ದೆ. ಅದ್ರ ಜೊತೆಯಲ್ಲಿ ಅವ್ರಿಗೂ ಒಂದು ನೋವಿದೆ, ಎಲ್ಲೆಲ್ಲಿಂದನೋ ಬರ್ತೀವಿ ನಾವು, ನಮಗೆ ಗೌರವ ಬೇಕು, ನಾವು ಗೋಲ್ಡ್ ಮೆಡಲಿಸ್ಟು ಇಷ್ಟೆಲ್ಲ ಕ್ವಾಲಿಫೈಡ್ ಆಗಿ ಯಾಕೆ ಸರ್ವಿಸ್ ಮಾಡ್ತಾ ಇರ್ತೀವಿ, ನಾವು ಬೇರೆ ಪ್ರೈವೇಟ್ ಪ್ರಾಕ್ಟೀಸ್ನ ಗಮನದಲ್ಲಿ ಇಟ್ಕೊಳ್ಳಲ್ಲ, ಇವ್ರಿಗೆ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋ ಅಂಥದ್ದು ಒಂದು ಕನ್ಸರ್ನ್ ಇದೆ. ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ನೀವು ಬೇರೆ ಪೇಷಂಟ್ಸ್ನ ರೆಗ್ಯುಲರಾಗಿ ಇವ್ರ ಹತ್ರ ಬಂದೋಗೋರನ್ನ ನೋಡಿ ಇಟ್ಕೊಂಡು ಇವ್ರ ಹತ್ರನೇ ಟ್ರೀಟ್ಮೆಂಟಿಗೆ ಬರ್ತಾರೆ. ಸೊ ಅದನ್ನು ನಾವು ಯಾವಾಗಲೂ ನಾವೇ ನಮ್ಮ KGFದು ಗೌರವ, ಘನತೆ ಅದನ್ನು ನಾವು ಕಾಪಾಡಬೇಕು ಆಗುತ್ತೆ. ತಪ್ಪಾದಾಗ ತಕ್ಷಣ ತಿದ್ಕೊಳ್ಳಿ ಅಂತ ಹೇಳೋದು ಏನೂ ತಪ್ಪಲ್ಲ, ನನ್ನ ಕನ್ಸರ್ನ್ ಅದು ಹೇಳಿ. ಅದಾದಮೇಲೆ ಸ್ಟಾಫ್ ಜೊತೆ, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಬೇರೆ ಸ್ಟಾಫ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡು ಒಂದು ಟೀಮ್ ವರ್ಕ್ ಥರ ಕೆಲಸ ಮಾಡೋದು ತುಂಬ ಮುಖ್ಯ. ಅವಾಗ ಹಾಸ್ಪಿಟ್ಲ್ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ. ನೀವು ಡಾಕ್ಟರ್ಸಿಗೆ ಸೇಫ್ಟಿ ಮೆಷರ್ಸ್ ಕೊಡಬೇಕು, ನರ್ಸಿಂಗ್ ಸ್ಟಾಫ್ಗೂ ಸಪೋರ್ಟ್ ಮಾಡಬೇಕು. ಎಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಫೈಟ್ ಮಾಡಬೇಕು, DHO ಅವ್ರ ಗಮನಕ್ಕೆ ತರಬೇಕು. ಅಲ್ಲಿ ಹೆಲ್ತ್ ಮಿನಿಸ್ಟ್ರು, ಕಮಿಷನರು ಅಲ್ಲಿ ಫೈಟ್ ಮಾಡಿ ನಾವು ಸ್ಟಾಫ್ ತಗೊಳ್ಳೋದು ಅಂಥದ್ದೆಲ್ಲನೂ ನಾವು ಹೋಮ್ವರ್ಕ್ ಮಾಡಬೇಕು. ಇಟ್ ಈಸ್ ಆಲ್ ಕಲೆಕ್ಟಿವ್ ಹೋಮ್ವರ್ಕ್. ಒಬ್ಬರನ್ನ ನಾವು ಬೈಯೋದ್ರೆ ತಪ್ಪಾಗುತ್ತೆ. ಎಲ್ಲರದ್ದು ಡ್ಯೂಟೀಸ್ ಇದೆ, ಎಲ್ಲರದ್ದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದ್ರ ಜೊತೆಲಿ ನೈಟ್ ಟೈಮಿಂಗ್ ಸ್ವಲ್ಪ ಸರ್ವಿಸಸ್ನ ಜಾಸ್ತಿ ಮಾಡಿ ಅನ್ನೋವಂಥ ಕನ್ಸರ್ನಿಂದ ಇವತ್ತು ಒಂದು ರಿವ್ಯೂ ಥರ ಕರೆದಿದ್ದೀನಿ. ನಿಮಗೆ ಇಷ್ಟು ವಿಚಾರ ಬ್ರೀಫ್ ಮಾಡಿಲ್ಲ. ಡಾಕ್ಯುಮೆಂಟ್ಸ್ ಮತ್ತೆ ಅವರು ಯಾಕೆ ರೆಫರ್ ಮಾಡಿದ್ರು ಮೇಡಮ್? ಯಾರು ಸರ್ಕಾರಕ್ಕೆ ಅವರು ರೆಫರ್ ಮಾಡಿದ್ದಾರೆ ಮೇಡಮ್? ರೆಫರ್ ಮಾಡಿಲ್ಲ ಮೇಡಮ್. ತಾಲೂಕ್ ಲೆವೆಲ್ ಹಾಸ್ಪಿಟ್ಲಿಗೆ ಇಳಿದೇ ಇಲ್ಲ, ಹಿಸ್ಟ್ರಿಯಲ್ಲಿ ಇಳಿದಿಲ್ಲ. 1975 ಇಂದ ಇವಾಗ 50 years ಮೇಲಾಗಿದೆ.
ಇವತ್ತವರೆಗೂ ಅದು ತಾಲೂಕ್ ಲೆವೆಲ್ ಹಾಸ್ಪಿಟ್ಲಿಗೆ ಇಳಿದಿಲ್ಲ. ಇದು ಆನ್ ರೆಕಾರ್ಡ್ ನಾವು ಕೊಡುವಂಥ ದಾಖಲೆ. ಅದು ಡಿಸ್ಟ್ರಿಕ್ಟ್ ಸರ್ಜನ್ ಪೋಸ್ಟ್ ಕ್ರಿಯೇಟ್ ಮಾಡಿರೋ ಸರ್ಕಾರನೇ ಡಿಸ್ಟ್ರಿಕ್ಟ್ ಜನರಲ್ ಸರ್ಜನ್ ಪೋಸ್ಟ್ನ ಫುಲ್ಫಿಲ್ ಮಾಡ್ಕೊಂಡು ಬಂದಿದೆ. ಇದರಲ್ಲಿ 20 ಜನ ಸರ್ವಿಸ್ ಮಾಡಿದ್ದಾರೆ. ಇವರು ಒಬ್ಬರು ಅದರಲ್ಲಿ, ಈ ಡಾಕ್ಟರ್ ಸುರೇಶ್ ಒಬ್ಬರು ಅದರಲ್ಲಿ 20 ಜನ ಕೆಲಸ ಮಾಡಿದ್ದಾರೆ. ಆ ಥರದ್ದು ಯಾವಾಗಲೂ ಡಿಪ್ರಮೋಟ್ನ ಒಂದು ತಾಲೂಕನ ಅಥವಾ ಒಂದು ಕ್ಷೇತ್ರನ ಮಾಡೋ ಅಂಥದ್ದು ಯಾವುದು ಸಾಧ್ಯನೇ ಇಲ್ಲ. ಹಿಸ್ಟ್ರಿಯಲ್ಲಿ ಒಂದು ಜಾಗದಲ್ಲೂ ಆ ಥರ ಆಗಿಲ್ಲ. ಇನ್ನೂ ಇದನ್ನು ಅಪ್ಗ್ರೇಡ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ವರ್ಕ್ ಲೋಡ್ ಆಗಿದೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟ್ಲಿಗೆ. ಯಾಕಂದರೆ ಇದು ಬಾರ್ಡರ್ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಇಲ್ಲಿ ಸರ್ವಿಸಸ್ ಸಿಗುತ್ತೆ ಅಂದರೆ KGF ಅವರು ಬರ್ತಾರೆ, ವಿಲೇಜ್ ಅವರು ಬರ್ತಾರೆ, ಇನ್ನು ಸ್ವಲ್ಪ ಹತ್ರ ಆದರೆ ಆ ಕಡೆಯವರು ಬರ್ತಾರೆ ಟ್ರೀಟ್ಮೆಂಟ್ಗೆ. ಡಾಕ್ಟ್ರು ಒಳ್ಳೆಯವರಿದ್ದಾರೆ ಅಂತ ಯಾರಾದರೂ ಹೇಳೋಷ್ಟರಲ್ಲಿ ಅವರು ಬರ್ತಾರೆ. ಆ ಥರ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ. ಆ ವರ್ಕ್ ಲೋಡ್ಗೆ ತಕ್ಕಾಗಿ ನಾವು ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಮುಂದಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆನ್ ರೆಕಾರ್ಡ್ಲೇನೂ ಇಲ್ಲ. ಹೇಳಿ DHO ಅವರು ಆನ್ ರೆಕಾರ್ಡ್ ಇದು ತಾಲೂಕಾ ಲೆವೆಲ್ ಹಾಸ್ಪಿಟ್ಲೇ ಅಲ್ಲ, ಕೋಲಾರ್ಗೆ ಈಕ್ವಲೆಂಟಾಗಿ ಬೆಳೆಯುವಂಥ ಹಾಸ್ಪಿಟಲ್ ಇದು. ಮುಂದೆ ಬರೋವಂಥ ದಿನದಲ್ಲಿ ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನೇ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಒಂದಿದೆ, ಇಂಡಸ್ಟ್ರಿಯಲ್ ಏರಿಯಾಲಿ ಯಾವುದಾದ್ರು ಕಂಪ್ನಿ ಶುರು ಆದಮೇಲೆ ನಮಗಿಲ್ಲಿ ಪ್ರತಿಯೊಂದು ಸರ್ವಿಸಸ್ಸು ಅವ್ರಿಗೆ ಸಿಗಬೇಕು ಅಂತಂದರೆ ಒಂದು ಎಲ್ಲಿ 5,000 to 3,000 10,000 ಜನ ಕೆಲಸ ಮಾಡ್ತಾರೆ. ಆ ಎಂಪ್ಲಾಯ್ಮೆಂಟ್ ಇರುವಂಥ ಜಾಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದೇ ಇರುತ್ತೆ ಅವ್ರ ಸರ್ವಿಸಸ್ಗೆ. ಆ ಥರದ್ದನ್ನು ನಾವು ಪ್ರಪೋಸಲ್ನ ಸರ್ಕಾರಕ್ಕೆ ಕಳಿಸಿ ಅದನ್ನು ಮಾಡಿಸ್ಕೊಳ್ಳೋವಂಥ ಪ್ರಯತ್ನದಲ್ಲಿರಬೇಕೇ ಬಿಟ್ಟರೆ ನಾವು ಬೇರೆ ಥರ ಡಿಪ್ರಮೋಟ್ ಮಾಡೋವಂಥ ತಪ್ಪೇನೂ ಮಾಡಿಲ್ಲ. KGF ಹಾಸ್ಪಿಟ್ಲ್ ಭಾಳ ಸರ್ವಿಸಸ್ ಮಾಡ್ತಾ ಇದೆ, ತಡ್ಕೊಂಡಿದೆ, ವರ್ಕ್ ಲೋಡ್ನ ತಡ್ಕೊಂಡು ಮಾಡ್ತಾ ಇದ್ದಾರೆ. ಸ್ವಲ್ಪ ಕಮ್ಯುನಿಕೇಷನ್ ನರ್ಸಿಂಗ್ ಸ್ಟಾಫ್ಗೆ ಸ್ವಲ್ಪ ಹ್ಯಾಂಡಲ್ ಮಾಡಿ ಅಮ್ಮ ಗೌರವಾಗಿ, ಮತ್ತು ಅವ್ರಿಗೆ ಇನ್ಯಾರಾದರೂ ಸ್ಟಾಫ್ಸ್ನ ತರಕ್ಕೆ ಅಡಿಷ್ನಲಿ ಆದರೆ ಅದಕ್ಕೆ ಸ್ವಲ್ಪ ಇವ್ರಿಗೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳಬೇಕು. ಸೆಷನ್ನಲ್ಲಿ ಇಲ್ಲಿರುವಂಥ ಏನೇನು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮತ್ತು ಇವ್ರನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋಂಥ ನನ್ನ ಕನ್ಸರ್ನ್. ತಪ್ಪಾದಾಗ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಬೇಕಾಗತ್ತೆ ಗಟ್ಟಿಯಾಗು, ಆಮೇಲೆ ಇದನ್ನು ಸ್ಟ್ರೆಂಥನ್ನೇ ಮಾಡಬೇಕು. ಇದೊಂದು ಬಡವ್ರ ದೇವಸ್ಥಾನ, ಆ ಥರನೇ ಪವಿತ್ರವಾಗಿ ಕಾಪಾಡ್ಕೋಬೇಕು. ನೆಕ್ಸ್ಟ್ ಅವ್ರಿಗೆ ಏನೇನು ಸರ್ವಿಸಸ್ ಇಲ್ಲಿ ಕಡಿಮೆ ಇದರಲ್ಲಿ ಸಿಗೋಕ್ಕಾಗತ್ತೆ ಅಂದರೆ CT ಸ್ಕ್ಯಾನು ಏನೇನು ಪಬ್ಲಿಕ್ದು ಡಿಮ್ಯಾಂಡ್ ಇದೆ ಅದನ್ನೇ ಫುಲ್ಫಿಲ್ ಮಾಡ್ತೀನಿ. ಅದನ್ನೇ ನಾನು ಒಂದು 2-3 ಮಂತ್ಸಲ್ಲೇ ಫುಲ್ಫಿಲ್ ಮಾಡ್ತೀನಿ. ಯಾವ ಥರ ತರಕ್ಕೆ ಅವಕಾಶ ಇದೆ ಹುಡುಕಿ ಖಂಡಿತ ಅವ್ರಿಗೆ ಮಾಡ್ತೀನಿ. ಈ ಸೆಷನ್ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.